ಟಾಕ್ಸಿಕ್ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಬಹು ನಿರೀಕ್ಷೆಯನ್ನ ಹುಟ್ಟು ಹಾಕಿರುವಂತಹ ನಮ್ಮ ಕನ್ನಡದ ಸಿನಿಮಾ. ಈ ಸಿನಿಮಾ ಒಟ್ಟು 6 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಡೈರೆಕ್ಟರ್ ಬಂದು ಗೀತು ಮೋಹನ್ ದಾಸ್, ಮ್ಯೂಸಿಕ್ ಡೈರೆಕ್ಟರ್ ಆಬ್ವಿಯಸ್ಲಿ ನಮ್ಮ ರವಿ ಬಸೂರ್ ಅವರೇನೆ. ಈಗಷ್ಟೇ ಟಾಕ್ಸಿಕ್ ಸಿನಿಮಾದ ಒಂದು ಆಡಿಯೋ ಸಾಂಗ್ ಬಿಡುಗಡೆಯಾಗಿದೆ. ತಬಾಹಿ ತಬಾಹಿ ಅನ್ನೋ ಈ ಹಾಡನ್ನ ಬಾಲಿವುಡ್ ಸಿಂಗರ್ ಆದ ವಿಶಾಲ್ ಮಿಶ್ರಾ ಅವರು 5 ಭಾಷೆಗಳಲ್ಲೂ ಸಹ ಇವರೇ ಹಾಡಿದ್ದಾರೆ. ಈ ಸಾಂಗ್ ಲಿರಿಕ್ ಅನ್ನ ನಮ್ಮ ಕನ್ನಡದ ಯೋಗರಾಜ್ ಭಟ್ರವರು ಬರೆದಿದ್ದಾರೆ. ತಬಾಹಿ ಅನ್ನೋದು ಹಿಂದಿಯ ಪದ. ತಬಾಹಿ ಅಂದ್ರೆ ವಿನಾಶ, ಅಂತ್ಯ, ಎಲ್ಲ ಮುಗಿತು ಅನ್ನೋ ಅರ್ಥ ಆಗುತ್ತೆ. ಈ ತಬಾಹಿ ಸಾಂಗ್ ನಲ್ಲಿ ನಮ್ಮ ಯಶ್ ಜೊತೆ ಕಿಯಾರಾ ಅಡ್ವಾಣಿ ಅವರು ಕಾಣಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಈ ಸಾಂಗು ಸಿನಿಮಾದ ಮಿಡ್ಲ್ ಅಥವಾ ಎಂಡಿಂಗ್ ನಲ್ಲಿ ಇರಬಹುದೇನೋ ಅನ್ನೋ ನಿರೀಕ್ಷೆ ಇದೆ. ಫ್ರೆಂಡ್ಸ್, ಈ ಸಿನಿಮಾದಲ್ಲಿ ನಮ್ಮ ಯಶ್ ಅವರು 3 ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಯಂಗ್ ಲುಕ್, ಇನ್ನೊಂದು ಮಿಡ್ಲ್ ಏಜ್ ನ ಲುಕ್, ಮತ್ತೊಂದೇ ವಯಸ್ಸಾಗಿರುವಂತಹ ಲುಕ್ ನಲ್ಲಿ ಕಾಣಿಸ್ತಿದ್ದಾರೆ. ಈ ಸಿನಿಮಾದಲ್ಲಿ ಒಟ್ಟು 5 ಜನ ಹೀರೋಯಿನ್ಸ್ ಇದ್ದಾರೆ. ನಮ್ಮ ಕನ್ನಡದ ಮುದ್ದು ಹುಡುಗಿ ರುಕ್ಮಿಣಿ ವಸಂತ್, ನಯನತಾರಾ, ಕಿಯಾರಾ ಅಡ್ವಾಣಿ ಅಂಡ್ ಯುಮ ಕಿರೋಶಿ ಮತ್ತೆ ತಾರಾ ಸುತೇರಿಯಾ. ಇಲ್ಲಿ ನಮ್ಮ ಯಶ್ ಅವ್ರದ್ದು 3 ಲುಕ್, ಹೀರೋಯಿನ್ಸ್ 5 ಜನ. ಯಾರ್ಯಾರಿಗೆ ಯಾರ್ಯಾರು ಜೋಡಿ ಆಗ್ತಾರೆ. ಜೊತೆಗೆ ಇಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಅವರು ಆಕ್ಟ್ ಮಾಡಿರುವಂತಹ ಎಲ್ಲಾ ಸಿನಿಮಾದಲ್ಲೂ ಸಹ ಹೀರೋಗೆ ಇವರು ಸಿಗೋದೇ ಇಲ್ಲ. ಈ ಸಿನಿಮಾದಲ್ಲೂ ನಮ್ಮ ಯಶ್ಗೆ ಇವರು ಜೋಡಿ ಆಗ್ತಾರಾ, ಕಾದು ನೋಡ್ಬೇಕಾಗಿದೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಯಶ್ ಅವರು ರಾಯ ಅನ್ನೋ ಲುಕ್ ನಲ್ಲಿ ತುಂಬಾನೇ ದೊಡ್ಡ ಮಾಫಿಯಾ ಡಾನ್ ತರ ಕಾಣಿಸ್ಕೊಂಡಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದ UAE ಡಿಸ್ಟ್ರಿಬ್ಯೂಟರ್ ತಮ್ಮ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ಸಿನಿಮಾದ ಬಗ್ಗೆ ಒಂದಷ್ಟು ಕ್ಲೂನ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಇದು ಸಿನಿಮಾ ತಂಡದವರೇ ಬಿಟ್ಟಿರುವಂತಹದ್ದು. ಈ ಸಿನಾಪ್ಸಿಸ್ ನಲ್ಲಿ ಏನಿದೆ ಅಂದ್ರೆ, ಈ ಟಾಕ್ಸಿಕ್ ಸಿನಿಮಾದ ಕತೆ 1940ರಿಂದ 1970ರವರೆಗೆ ಗೋವಾದಲ್ಲಿ ನಡೆಯುವಂತಹ ಕತೆ ಇದಾಗಿದೆ. ಅಧಿಕಾರ ಇಲ್ಲಿ ತಾನೇ ಸಿಗೋದಿಲ್ಲ, ಅದನ್ನ ಕಿತ್ಕೋಬೇಕು. ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಧಿಕಾರನ ಹೇಗೆ ಪಡ್ಕೊಳ್ತಾನೆ, ಈ ಅಧಿಕಾರದಿಂದ ಏನೇನೆಲ್ಲ ಸಾವು ನೋವುಗಳಾಗುತ್ತೆ, ಏನೇನೆಲ್ಲ ಪರಿಣಾಮನ ಎದುರಿಸಬೇಕಾಗುತ್ತೆ. ಹೀಗೆ ಸಿನಿಮಾ ತಂಡದವರೇ ಈ ಸಿನಿಮಾದ ಒನ್ಲೈನ್ ಕತೆ ಹೇಗಿರಬಹುದು ಅಂತ ಜನಕ್ಕೆ ಕ್ಲೂ ಅನ್ನ ಬಿಟ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿರುವ ಯಶ್ನವರ ಈ 3 ಲುಕ್ ಒಂದೇ ಪಾತ್ರದ ಅಥವಾ ಹೀರೋ ಮತ್ತೆ ವಿಲನ್ ಎರಡೂ ಶೇಡ್ ನಲ್ಲೂ ನಮ್ಮ ಯಶ್ ಅವರು ಅಭಿನಯಿಸಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಇದೇ ಮಾರ್ಚ್ 19ಕ್ಕೆ ನಮ್ಮ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಥಿಯೇಟರ್ ನಲ್ಲೇ ಹೋಗಿ ಸಿನಿಮಾ ನೋಡೋಣ.